ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಲೈಫ್ ಲ್ಯಾಕ್ಸ್ ಮಾತಾಡ್ತಾ ಇದ್ದೀನಿ. ಹಲಗೂರು ವನ್ಯಜೀವಿ ವಲಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ನೀವು ಕಾಡಿನಲ್ಲಿ ಜಿಂಕೆ ವಿಜುವಲ್ಸ್ನ, ಅದನ್ನು ನೋಡಿ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಆಯಿತು ಫ್ರೆಂಡ್ಸ್. ನಾನು ಇದೇ ಪ್ರಥಮ ಬಾರಿಗೆ ಕಾಡಿನಲ್ಲಿ ನ್ಯಾಚುರಲ್ ಆಗಿ ಜಿಂಕೆನ ನೋಡಿದ್ದು. ಮತ್ತು ಹಲಗೂರಿನ ವನ್ಯಜೀವಿ ವಲಯಕ್ಕೆ ನಾವು ಏನಕ್ಕೆ ಹೋಗಿದ್ದು ಅಂತ ಹೇಳಿದರೆ ಫ್ರೆಂಡ್ಸ್, ಅದೇ ರೋಡಲ್ಲಿ ಮುಂದೆ ಹೋದರೆ ಆ ಒಂದು ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಮುಂದೆ ಹೋದರೆ ಸಿಗೋದೇ ಮುತ್ತತ್ತಿಯಲ್ಲಿ ಮುತ್ತೆತ್ತರಾಯನಾಗಿ ಆಂಜನೇಯನ ನೀವು ದರ್ಶನ ಮಾಡ್ಬೋದು. ಸೊ ಹಾಗಾಗಿ ನಾವು ಆಂಜನೇಯನ ದರ್ಶನಕ್ಕಾಗಿ ಮುತ್ತತ್ತಿಗೆ ಹೋಗಿದ್ದು. ಆಂಜನೇಯನ ದರ್ಶನ ತುಂಬ ಅದ್ಭುತವಾಗಿತ್ತು. ಅಲ್ಲಿ ಮುತ್ತೆತ್ತರಾಯನಾಗಿ ಹನುಮಾನು ನಿಮಗೆಲ್ಲ ಆಶೀರ್ವಾದ ಮಾಡೋದಕ್ಕೆ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಆಂಜನೇಯನಿಗೆ ಮುತ್ತೆತ್ತರಾಯ ಅಂತ ಯಾಕೆ ಹೆಸರು ಬಂತು, ಈ ಕ್ಷೇತ್ರದಲ್ಲಿ ಆಂಜನೇಯನನ್ನೇ ಯಾಕೆ ಮುತ್ತೆತ್ತರಾಯ ಅಂತ ಕರೀತಾರೆ ಅನ್ನೋದಕ್ಕೆ ಒಂದು ರಾಮಾಯಣದ ಒಂದು ಚಿಕ್ಕ ಕಥೆಯನ್ನು ನಾನು ನಿಮ್ಗೆ ಆ ಒಂದು ರಾಮಾಯಣದ ಚಿಕ್ಕ ಕಥೆಯನ್ನು ಹೇಳೋದಕ್ಕೂ ಮೊದಲು ವಿಡಿಯೋವನ್ನು ನೋಡ್ತಾ ಇರಿ ಫ್ರೆಂಡ್ಸ್. ಮಧ್ಯದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಮತ್ತು ಮಧ್ಯ ಮಾರ್ಗದಲ್ಲಿ ಫ್ರೆಂಡ್ಸ್, ಹಲಗೂರಿನ ವನ್ಯಜೀವಿ ವಲಯದಲ್ಲಿ ನಮಗೆ ಇದು ಒಂದು ವಿಚಿತ್ರವಾದ ಪ್ರಾಣಿ ಸಿಕ್ತು, ಅಥವಾ ಡಿಫ್ರೆಂಟ್ ಆದ ಪ್ರಾಣಿ ಅಂತಲೇ ಹೇಳ್ಬೋದು. ಈ ಪ್ರಾಣಿಯ ಹೆಸರೇನಾದರೂ ತಮಗೆ ಗೊತ್ತಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಈ ಪ್ರಾಣಿಯ ವಿಶೇಷತೆ ಏನು ಅಂತ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಸೀತೆ ಲಕ್ಷ್ಮಣ ಆಂಜನೇಯ ಲಂಕೆಯಿಂದ ವಾಪಸ್ ಬರಬೇಕಾದ್ರೆ ಇಲ್ಲಿ ವಿಶ್ರಾಂತಿಯನ್ನು ತುಳ್ಕೋತಾರೆ. ಮರುದಿನ ಬೆಳಗ್ಗೆ ಸೀತಾದೇವಿ ನದಿಗೆ ಸ್ನಾನಕ್ಕೆ ಅಂತ ಹೋಗ್ತಾರೆ. ಹೋದಾಗ ಸೂರ್ಯವಂಶದ ಮುತ್ತಿನ ಮುಗುತಿ ಕಳ್ಕೊಬಿಡ್ತಾರೆ. ಸೂರ್ಯವಂಶದ ಮುತ್ತಿನ ಮುಗುತಿ ಕಳ್ಕೊಂಡಂಥ ಟೈಮಲ್ಲಿ ತುಂಬ ಶೋಕ ಪಡ್ತಾ ಇರ್ತಾರೆ. ಆಗ ಆಂಜನೇಯ ಕರೆದು ಮುತ್ತಿನ ಮುಗುತಿ ಕಳೆದೋಗಿದೆ ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ತನ್ನ ಬಾಲವನ್ನು ನೀರಿಗೆ ಬಿಟ್ಟು ಮುತ್ತಿನ ಮುಗುತಿನ ಎತ್ಕೊಡ್ತಾರೆ. ಅದಕ್ಕೆ ಮುತ್ತಿನ ಮುಗುತಿ ಎತ್ಕೊಟ್ಟಕ್ಕೆ ಸೀತಾದೇವಿ ಮುತ್ತೆತ್ತರಾಯ ಅಂತ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಆಂಜನೇಯ ಸ್ವಾಮಿಗೆ ಇಲ್ಲಿ ಮುತ್ತೆತ್ತರಾಯ ಅಂತ ಕರೀತಾರೆ. ಈ ಕ್ಷೇತ್ರಕ್ಕೆ ಮುತ್ತತ್ತಿ ಅಂತ ಕರೀತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ನಿಮಗೆ ಹೇಳಿದ್ದೆ ಯಾವಾಗಲೇ ಮುತ್ತೆತ್ತರಾಯ ಅಂತ ಯಾಕೆ ಹೆಸರು ಬಂತು, ಅದ್ರ ಬಗ್ಗೆ ಒಂದು ಸ್ಟೋರಿನ ಹೇಳ್ತೀನಿ ಅಂತ ಹೇಳಿದ್ದೆ. ಆದರೆ ಅಲ್ಲಿನ ಅರ್ಚಕರನ್ನ ಭೇಟಿ ಮಾಡಿದಾಗ ಅವರೇ ತುಂಬ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ಆ ಸ್ಟೋರಿನ ಕೂಡ ನೀವು ಕೂಡ ನೋಡಿದ್ದೀರಾ. ಇನ್ನೇನು ಮುತ್ತೆತ್ತರಾಯನ ದರ್ಶನವನ್ನು ಮಾಡಿ ಪಾವನರಾಗಿ.
ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಹೀಗೇ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಮೊದಲನೇ ಬಾರಿ ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಲವ್ ಯು ಆಲ್ ಅಂತ ಹೇಳೋದ್ರೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೂ ಮತ್ತೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.